ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಭಾರತೀಯ ಚಿತ್ರರಂಗದ ಒಂದು ಗಮನಾರ್ಹವಾದ ಚಿತ್ರ ಗೈಡ್ 1965ನೇ ಇಸ್ವಿಯಲ್ಲಿ ತೆರೆ ಕಂಡು ಇವತ್ತಿಗೆ ಒಂದು ಕಲ್ಟ್ ಸಿನಿಮಾ ಅಂತಲೇ ಕರೆಸಿಕೊಂಡಿರುವಂಥ ಒಂದು ಕ್ಲಾಸಿಕ್ ಸಿನಿಮಾ ಗೈಡ್. ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸ್ವಾರಸ್ಯಕರವಾದ ಸಂಗತಿಗಳು ಹಾಗೂ ಆ ಚಿತ್ರದ ಒಂದು ಹಾಡಿನ ಧ್ವನಿಮುದ್ರಣ ಸಂದರ್ಭದಲ್ಲಿ ನಡೆದ ಒಂದು ರೋಚಕ ಘಟನೆಯನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಕರ್ನಾಟಕದ ಒಬ್ಬ ಕಾದಂಬರಿಕಾರರು ಆರ್.ಕೆ. ನಾರಾಯಣ್ ಅವರು ಬರೆದ ದಿ ಗೈಡ್ ಕಾದಂಬರಿಯನ್ನು ಆಧರಿಸಿ ಈ ಚಿತ್ರ ತೆರೆಗೆ ಬಂದಿದ್ದು. ಹಿಂದಿ ಚಿತ್ರರಂಗದಲ್ಲಿ ನಾಯಕರಾಗಿ, ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ಕೂಡ ಹೆಸರನ್ನು ಗಳಿಸಿದಂಥ ಒಬ್ಬ ಸುಂದರ ನಟ ದೇವಾನಂದ್ ಅವರು ತಮ್ಮದೇ ಆದಂಥ ನವಕೇತನ್ ಫಿಲ್ಮ್ಸ್ ಲಾಂಛನದಲ್ಲಿ ಈ ಕಾದಂಬರಿಯನ್ನು ತೆರೆಗೆ ತರಬೇಕು ಅಂತ ಬಹಳ ಉತ್ಸುಕರಾಗಿರ್ತಾರೆ. ಅದಕ್ಕಾಗಿ ಹಲವು ಬಾರಿ ಆರ್.ಕೆ. ನಾರಾಯಣ್ ಅವರನ್ನು ಭೇಟಿ ಮಾಡ್ತಾರೆ. ಈ ಕಾದಂಬರಿಯ ಹಕ್ಕುಗಳನ್ನು ಕೊಡೋ ಹಾಗೆ ಕೇಳ್ಕೊತಾರೆ. ಅದಕ್ಕಾಗಿ ಎಷ್ಟು ಹಣ ಬೇಕಾದರೂ ಕೊಡ್ತೀನಿ ಅಂತಾರೆ. ಅಷ್ಟೊಂದು ಇಷ್ಟ ಆಗಿತ್ತು ಅವರಿಗೆ ಕಥೆ. ಕೊನೆಗೆ ನಾರಾಯಣ್ ಅವರು ಹಕ್ಕುಗಳನ್ನು ಕೊಡ್ತಾರೆ. ಈ ಚಿತ್ರವನ್ನು 2 ಭಾಷೆಗಳಲ್ಲಿ ತರಬೇಕು, ಇಂಗ್ಲೀಷ್ ಹಾಗೂ ಹಿಂದಿಯಲ್ಲಿ ಅಂತ ಪ್ರಯತ್ನಗಳು ನಡೆಯುತ್ತೆ. ಮುಂದೆ ಅದು ಫಲಿಸುತ್ತೆ ಕೂಡ. ಆದರೆ ಇವತ್ತು ದ್ವಿಭಾಷಾ ಚಿತ್ರಗಳನ್ನು ತೆಗಿತಾರಲ್ಲ ಅಥವಾ ಬಹುಭಾಷಾ ಚಿತ್ರಗಳನ್ನು ತೆಗಿತಾರಲ್ಲ, ಆ ರೀತಿಯಲ್ಲಿ ಅದು ತೆಗೆದಂಥ ಚಿತ್ರ ಅಲ್ಲ. ಇಂಗ್ಲೀಷ್ ಚಿತ್ರಕ್ಕಾಗಿ ಬೇರೆಯದೇ ಒಂದು ಸ್ಕ್ರೀನ್ ಪ್ಲೇಯನ್ನು ಮಾಡಿ ಅದು ಬೇರೆ ರೀತಿಯಲ್ಲಿಯೇ ಹಾಡುಗಳಿಲ್ಲದೆ ತೆರೆಗೆ ಬಂದಂಥ ಒಂದು ಚಿತ್ರ. ಆ ಒಂದು ಸ್ವಾರಸ್ಯಕರ ಸಂಗತಿಗಳ ಬಗ್ಗೆ ಮುಂದೆ ಯಾವತ್ತಾದರೂ ಹೇಳ್ತೀನಿ. ಇವತ್ತು ಈ ಹಿಂದಿ ಚಿತ್ರವನ್ನು ತೆರೆಗೆ ತರೋದಕ್ಕೆ ಪ್ರಯತ್ನ ಪಟ್ಟಾಗ ಮೊದಲಿಗೆ ನಿರ್ದೇಶಕರಾಗಿ ದೇವಾನಂದ್ ಅವರ ಸೋದರ ಚೇತನ್ ಆನಂದ್ ಅವರೇ ನಿಯುಕ್ತರಾಗ್ತಾರೆ. ಒಂದಿಷ್ಟು ಶೂಟಿಂಗ್ ಕೂಡ ನಡೆಯುತ್ತೆ. ಆದರೆ ಮಧ್ಯದಲ್ಲಿ ಇಂಗ್ಲೀಷ್ ಹಾಗೂ ಹಿಂದಿ ಚಿತ್ರಗಳನ್ನು ಒಟ್ಟಿಗೆ ನಿರ್ಮಾಣ ಮಾಡೋದು ಸಾಧ್ಯವಿಲ್ಲ ಅಂತ ಆದಾಗ ಆ ಒಂದು ಪ್ರಯತ್ನ ನಿಂತು ಹೋಗುತ್ತೆ. ಮುಂದೆ ಗೈಡ್ ಚಿತ್ರವನ್ನು ನಿರ್ದೇಶನ ಮಾಡುವಂತೆ ದೇವಾನಂದ್ ಅವರು ತಮ್ಮ ಮತ್ತೊಬ್ಬ ಸೋದರ ವಿಜಯಾನಂದ್ ಅವರನ್ನು ಕೇಳ್ಕೊತಾರೆ. ಯಾಕೆಂದರೆ ಚೇತನ್ ಆನಂದ್ ಅವರು ಆ ಹೊತ್ತಿಗಾಗಲೇ ತಮ್ಮ ಮಹತ್ವಾಕಾಂಕ್ಷೆಯ ಹಕೀಕತ್ ಚಿತ್ರದಲ್ಲಿ ತೊಡಗಿಸಿಕೊಂಡಿರ್ತಾರೆ. ಹಾಗಾಗಿ ಬಿಡುವಿಲ್ಲದೆ ಇರೋದರಿಂದ ಅವರು ಈ ಚಿತ್ರದ ನಿರ್ದೇಶನವನ್ನು ಕೈ ಬಿಡ್ತಾರೆ. ಆದರೆ ವಿಜಯಾನಂದ್ ಅವರಿಗೆ ಗೈಡ್ ಕಥೆ ಯಾಕೋ ಇಷ್ಟ ಆಗಲ್ಲ. ಇದು ಯಶಸ್ಸು ಕಾಣೋದಿಲ್ಲ ಅನ್ನುವ ಕಾರಣಕ್ಕಾಗಿ ಅವರು ಎಷ್ಟೇ ಹೇಳಿದ್ರು ದೇವಾನಂದ್ ಅವರಿಗೆ ನಾನು ಈ ಚಿತ್ರವನ್ನು ನಿರ್ದೇಶನ ಮಾಡಲ್ಲ ಅಂತಲೇ ಹೇಳ್ತಾರೆ. ದೇವಾನಂದ್ ಅವರು 2 ಬಾರಿ ತಮ್ಮ ಸೋದರನನ್ನು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ 2 ಬಾರಿ ಸೋತು ಹೋಗ್ತಾರೆ. ಆದರೆ ಪಟ್ಟು ಬಿಡದೆ 3ನೇ ಬಾರಿ ದೇವಾನಂದ್ ಅವರು ವಿಜಯಾನಂದ್ ಅವರ ಮನವನ್ನು ಒಲಿಸಿ ಕೊನೆಗೂ ಈ ಚಿತ್ರ ಸೆಟ್ಟೇರುತ್ತೆ. ನೋಡಿ, ದೇವಾನಂದ್ ಅವರ ಬಹುತೇಕ ಚಿತ್ರಗಳಿಗೆ ಸಂಗೀತ ನಿರ್ದೇಶಕರಾಗಿದ್ದವರು ಹಿಂದಿ ಬೆಳ್ಳಿತೆರೆಯ ಚರಿತ್ರ ಸಂಗೀತ ನಿರ್ದೇಶಕ ಸಚಿನ್ ದೇವ್ ಬರ್ಮನ್ ಅವರು. ತಮ್ಮ ಮಹತ್ವಾಕಾಂಕ್ಷೆಯ ಗೈಡ್ ಚಿತ್ರಕ್ಕೆ ಕೂಡ ಅವರದ್ದೇ ಸಂಗೀತ ನಿರ್ದೇಶನ ಇರಬೇಕು ಅನ್ನುವ ಕಾರಣಕ್ಕೆ ದೇವಾನಂದ್ ಅವರು ಅವರನ್ನು ಸಂಪರ್ಕ ಮಾಡ್ತಾರೆ. ಆದರೆ ಆ ದಿನಗಳಲ್ಲಿ ಸಚಿನ್ ದೇವ್ ಬರ್ಮನ್ ಅವರು ಅನಾರೋಗ್ಯದಿಂದಾಗಿ ಒಂದಿಷ್ಟು ದಿನ ನಾನು ಈ ಚಿತ್ರದಲ್ಲಿ ತೊಡಗಿಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ ಅಂತಾರೆ. ಆದರೆ ತಮ್ಮ ಚಿತ್ರಕ್ಕೆ ಸಚಿನ್ ದೇವ್ ಬರ್ಮನ್ ಅವರೇ ಸಂಗೀತ ನಿರ್ದೇಶಕರಾಗಬೇಕು ಅನ್ನುವ ಒಂದು ಹಠದಿಂದಾಗಿ ದೇವಾನಂದ್ ಅವರು 6 ತಿಂಗಳ ಕಾಲ ಚಿತ್ರ ನಿರ್ಮಾಣವನ್ನು ಮುಂದೂಡ್ತಾರೆ. ಮುಂದೆ ಸಚಿನ್ ದೇವ್ ಬರ್ಮನ್ ಅವರ ಆರೋಗ್ಯ ಸುಧಾರಿಸಿದ ಮೇಲೆ ಅವರೇ ಈ ಚಿತ್ರಕ್ಕಾಗಿ ಸಂಗೀತ ಸಂಯೋಜನೆಯನ್ನು ಮಾಡ್ತಾರೆ. ಇನ್ನು ಈ ಚಿತ್ರದಲ್ಲಿ 10 ಹಾಡುಗಳಿದೆ. ಮೊದಲಿಗೆ ಹಜರತ್ ಜೈಪುರಿ ಅವರನ್ನು ಹಾಡುಗಳನ್ನು ಬರೆಯೋದಕ್ಕೆ ದೇವಾನಂದ್ ಅವರು ಕೇಳ್ಕೊಂಡಿರ್ತಾರೆ. ಅವರು ಒಂದು ಹಾಡನ್ನು ಬರೀತಾರೆ, ದಿನ್ ಢಲ್ ಜಾಯೆ ಹಾಯೆ ರಾತ್ ನ ಜಾಯ್. ಯಾಕೋ ಆ ಸಾಲುಗಳು ದೇವಾನಂದ್ ಅವರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಅವರು ಹಜರತ್ ಜೈಪುರಿ ಅವರನ್ನು ಬಿಟ್ಟು ಶೈಲೇಂದ್ರ ಅವರನ್ನು ಆ ಸ್ಥಾನಕ್ಕೆ ತರ್ತಾರೆ. ಶೈಲೇಂದ್ರ ಅವರು 2ನೇ ಆಯ್ಕೆಯಾಗಿ ಆ ಚಿತ್ರಕ್ಕೆ ಬಂದಿದ್ದು. ಹಜರತ್ ಜೈಪುರಿ ಅವರು ಬರೆದಿದ್ದ ಸಾಲುಗಳನ್ನು ನೋಡ್ತಾರೆ. ನೋಡಿ ಅದೇ ಸಾಲುಗಳನ್ನು ಇಟ್ಕೊಂಡು ಒಂದು ಹಾಡನ್ನು ಬರೀತಾರೆ. ದಿನ್ ಢಲ್ ಜಾಯೆ ಹಾಯೆ ರಾತ್ ನ ಜಾಯ್ तू तो न आए तेरी याद सताए दिन ढल जाए हाय. ಈ ಹಾಡಿನ ವೈಶಿಷ್ಟ್ಯ ಅಂದರೆ ಚಿತ್ರದ 9 ಹಾಡುಗಳ ಧ್ವನಿ ಮುದ್ರಣ ಮುಗಿದು ಹೋಗಿರುತ್ತೆ. ಈ ಒಂದು ಹಾಡಿನ ಧ್ವನಿ ಮುದ್ರಣ ಮಾತ್ರ ಬಾಕಿ ಇರುತ್ತೆ. ಚಿತ್ರದಲ್ಲಿ
ಗೈಡ್ ರಾಜು ಹಾಗೂ ನರ್ತಕಿ ರೋಸಿ ಅವರ ಮಧ್ಯೆ ಪ್ರೇಮಾಂಕುರವಾಗುತ್ತೆ. ರೋಸಿ ಅದಾಗಲೇ ಒಂದು ಮದುವೆಯಾಗಿ ತನ್ನ ಗಂಡನಿಂದ ವಿಚ್ಛೇದನವನ್ನು ಪಡೆದು ಬಂದಿರ್ತಾಳೆ. ಆಕೆಯನ್ನು ಗೈಡ್ ರಾಜು ಪ್ರೀತಿಸಿ ಆಕೆಯ ಒಂದು ನರ್ತನ ಪ್ರತಿಭೆಯನ್ನು ಬೆಳಗೋದಕ್ಕೆ ತಾನು ಕಾರಣನಾಗ್ತಾನೆ. ಮುಂದೆ ಅದನ್ನೇ ಬಂಡವಾಳವಾಗಿಟ್ಕೊಂಡು ಆತ ಮದಿರೆಯ ದಾಸನಾಗಿ ಲೋಲುಪ್ತಿಯ ಜೀವನವನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡಿದಾಗ ರೋಸಿ ಹೋಗಿ ಆತನನ್ನು ಬಿಟ್ಟು ಹೊರಟು ಹೋಗ್ತಾಳೆ. ಅಂಥ ಒಂದು ವಿಷಾದದ ಸನ್ನಿವೇಶದಲ್ಲಿ ಈ ಒಂದು ಹಾಡು ಬರುತ್ತೆ ನೋಡಿ. ಈ ಹಾಡಿನ ಧ್ವನಿ ಮುದ್ರಣಕ್ಕಾಗಿ ಎಲ್ಲವೂ ಸಿದ್ಧವಾಗಿರುತ್ತೆ. ಹಾಡನ್ನು ಮೊಹಮ್ಮದ್ ರಫಿ ಅವರ ಅದ್ಭುತವಾದ ಕಂಠದಲ್ಲಿ ಧ್ವನಿ ಮುದ್ರಣ ಮಾಡಬೇಕು ಅಂತ ಎಲ್ಲ ಸಿದ್ಧತೆಯನ್ನು ಸಚಿನ್ ದೇವ್ ಬರ್ಮನ್ ಅವರು ಮಾಡ್ಕೊಂಡಿರ್ತಾರೆ. ಆವತ್ತಿನ ಕಾಲದಲ್ಲಿ ವಾದ್ಯಗೋಷ್ಠಿಯೇ ಬೇರೆ, ಹಾಡುಗಾರರೇ ಬೇರೆ, ಈ ರೀತಿಯಾಗಿ ಇರಲಿಲ್ಲ. ಒಂದು ಆರ್ಕೆಸ್ಟ್ರಾ ಸ್ಟುಡಿಯೋದಲ್ಲಿ ಸಿದ್ಧವಾಗಿರ್ತಾ ಇತ್ತು. ಆ ಆರ್ಕೆಸ್ಟ್ರಾದವರು ಇಡೀ ಚಿತ್ರದ ಆ ಒಂದು ಸಂಗೀತವನ್ನು ನುಡಿಸಬೇಕಾಗಿತ್ತು. ಜೊತೆಯಲ್ಲಿ ಗಾಯಕರು ಹಾಡಬೇಕಾಗಿತ್ತು. ಅದನ್ನು ರೆಕಾರ್ಡ್ ಮಾಡ್ಕೋತಾ ಇದ್ದರು. ಅಂತಹ ಸಂದರ್ಭದಲ್ಲಿ 1965ನೇ ಇಸ್ವಿ ಅಂದರೆ ಅದಾಗಲೇ ಮೊಹಮ್ಮದ್ ರಫಿಯವರು ಸಾವಿರಾರು ಹಾಡುಗಳನ್ನು ಹಾಡಿದರು. ಆದರೆ ಈ ಹಾಡನ್ನು ಹಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. 1 ಟೇಕ್ ಆಗುತ್ತೆ, 2 ಟೇಕ್ ಆಗುತ್ತೆ, 3 ಟೇಕ್ ಆಗುತ್ತೆ. ಯಾಕೋ ಸಮಾಧಾನ ಇಲ್ಲ. ಯಾಕೆಂದರೆ ಚಿತ್ರದ ಬಹುಮುಖ್ಯ ಘಟ್ಟದಲ್ಲಿ ಬರುವಂಥ ಒಂದು ಹಾಡು, ಆ ವಿಷಾದದ ಛಾಯೆಯನ್ನು ಸಮರ್ಥವಾಗಿ ಕಟ್ಟಿಕೊಡಬೇಕಾದಂಥ ಒಂದು ಹಾಡು ಆ ರೂಪದಲ್ಲಿ ಬರ್ತಾ ಇಲ್ಲ ಅಂತ ಸಚಿನ್ ದೇವ್ ಬರ್ಮನ್ ಅವರು ಮತ್ತೆ ಟೇಕ್ಗಳನ್ನು ತಗೋತಾ ಹೋಗ್ತಾರೆ. ಮೊಹಮ್ಮದ್ ರಫಿಯವರು ಯಾವತ್ತೂ ಸಂಗೀತ ನಿರ್ದೇಶಕರಿಗೆ ಸಹಕರಿಸದೆ ಕೆಲಸ ಮಾಡ್ತಾ ಇರಲಿಲ್ಲ. ಹಾಗಾಗಿ ಅವರು ಕೂಡ ಆಗಲಿ ತುಂಬ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಮತ್ತಷ್ಟು ಭಾವ ತುಂಬಿ ಹಾಡ್ತಾರೆ ನೋಡಿ. ಒಂದು ಹಂತದಲ್ಲಿ ಸಚಿನ್ ದೇವ್ ಬರ್ಮನ್ ಅವರಿಗೆ ಖುಷಿಯಾಗತ್ತೆ. ರಾಗ, ತಾಳ, ಲಯ ಎಲ್ಲವೂ ಕೂಡಿ ಬಂದಿರುತ್ತೆ. ಹಾಡು ತುಂಬ ಅದ್ಭುತವಾಗಿ ಧ್ವನಿಮುದ್ರಿತವಾಗಿರುತ್ತೆ. ಅವರು ಸಂತೋಷದಿಂದ ಮುಗುಳ್ನಗ್ತಾ ತಮ್ಮ ಕೈಯನ್ನು ಎತ್ತುತ್ತಾರೆ. ಅಂದರೆ ಈ ಟೇಕ್ ಓಕೆ ಆಗಿದೆ ಅಂತ. ಆದರೆ ಮೊಹಮ್ಮದ್ ರಫಿ ಅವರು ಕೇಳೋದಿಲ್ಲ. ಇಲ್ಲ, ಏನೋ ಕಡಿಮೆ ಆಗಿದೆ, ಇನ್ನೊಂದು ಚೂರು ಏನೋ ಬೇಕು, ನಾನು ಇನ್ನೊಂದು ಟೇಕ್ ತೊಗೋತೀನಿ ಅಂತ ಹೇಳಿ ಮತ್ತೆ ಹಾಡ್ತಾರೆ. ಅದೂ ಸಮಾಧಾನ ಆಗೋದಿಲ್ಲ. ಮತ್ತೆ ಹಾಡ್ತಾ ಹೋಗ್ತಾರೆ ನೋಡಿ. ಪ್ರತಿ ಬಾರಿ ಅವರು ಹಾಡುವಾಗಲೂ ಇಡೀ ಆ ಹಾಡಿನ ಸಂಗೀತವನ್ನು ಆ ಆರ್ಕೆಸ್ಟ್ರಾದವರು ನುಡಿಸ್ತಾ ಹೋಗಬೇಕು. ಅವರಿಗೆ ಆ ಕೆಲಸವನ್ನು ಮಾಡಿ ಬೆವರು ಕಿತ್ಕೊಂಡು ಹೋಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಸಚಿನ್ ದೇವ್ ಬರ್ಮನ್ ಅವರೇ ಮೊಹಮ್ಮದ್ ರಫಿ ಅವರನ್ನು ಕರೆದು ಹೇಳ್ತಾರೆ, ಇಲ್ಲ ತುಂಬ ಚೆನ್ನಾಗಿ ಬಂದಿದೆ, ಇದನ್ನೇ ಇಟ್ಕೊಳ್ಳೋಣ ಸಾಕು ಅಂತ. ಆದರೆ ರಫಿ ಅವರು ಒಪ್ಪೋದಿಲ್ಲ. ಇಲ್ಲ ಬರ್ಮಂದ, ಇಲ್ಲಿ ಆ ವಿಷಾದ ನನಗೆ ಸಮಾಧಾನ ಆಗ್ತಾ ಇಲ್ಲ, ಇನ್ನೊಂಚೂರು ಭಾವನೆ ತುಂಬಿ ನಾನು ಹಾಡಬೇಕು ಅಂತ ಹೇಳಿ ಮತ್ತೆ ರೀಟೇಕನ್ನು ತಗೊಂಡು ಕೊನೆಗೂ ಮೊಹಮ್ಮದ್ ರಫಿ ಅವರಿಗೆ ಸಮಾಧಾನವಾಗುವಂಥ ಆ ಒಂದು ಆವೃತ್ತಿ ಬಂದಿದ್ದು 47 ರೀಟೇಕ್ಗಳ ನಂತರ. ಬಹುಶಃ ಮೊಹಮ್ಮದ್ ರಫಿ ಅವರ ಚಿತ್ರ ಜೀವನದಲ್ಲಿ ಅವರು ಇಷ್ಟೊಂದು ರೀಟೇಕ್ಗಳನ್ನು ತೆಗೆದುಕೊಂಡು ಧ್ವನಿ ಮುದ್ರಣ ಮಾಡಿದ ಏಕೈಕ ಗೀತೆ ಈ ಹಾಡು ನೋಡಿ. ತನ್ನ ವಿಶಿಷ್ಟವಾದ ಕಥೆ ಹಾಗೂ ನಿರೂಪಣಾ ವಿಧಾನ ಜೊತೆಗೆ ಕಲಾವಿದರೆಲ್ಲರ ಹದವರಿತ ಅಭಿನಯ ಇವೆಲ್ಲಕ್ಕೂ ಮುಕುಟವಿಟ್ಟಂತೆ ಸಚಿನ್ ದೇವ್ ಬರ್ಮನ್ ಅವರ ಅದ್ಭುತವಾದ ಸಂಗೀತದಿಂದ ಚಿತ್ರ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ. ಆದರೆ ಪ್ರೀಮಿಯರ್ ಶೋ ನೋಡಿದಂಥ ಆರ್.ಕೆ. ನಾರಾಯಣ್ ಅವರು ವಿಜಯಾನಂದ್ ಮಿಸ್ಗೈಡೆಡ್ ಮೈ ಗೈಡ್ ಅಂತ ಹೇಳ್ತಾರೆ. ಅಂದರೆ ನನ್ನ ಗೈಡನ್ನು ಇವರು ಮಿಸ್ಗೈಡ್ ಮಾಡಿದ್ದಾರೆ, ಅವರಿಗೆ ಆ ಚಿತ್ರದ ನಿರೂಪಣೆ ಸಮಾಧಾನ ತಂದಿರೋದಿಲ್ಲ, ಹಾಡುಗಳನ್ನು ಸೇರಿಸಿದ್ದು ಅದೆಲ್ಲವೂ ಅವರಿಗೆ ಇಷ್ಟವಾಗಿರೋದಿಲ್ಲ. ಆದರೆ ಚಿತ್ರ ಪ್ರೇಕ್ಷಕರಿಂದ ಪ್ರಶಂಸೆಯನ್ನು ಗಳಿಸುತ್ತೆ, ಜೊತೆಗೆ ಬಾಕ್ಸ್ ಆಫೀಸ್ನಲ್ಲಿ ಸಹ ಗೆಲುವನ್ನು ಸಾಧಿಸುತ್ತೆ. ಇವತ್ತಿಗೆ ಹಿಂದಿಯ ಕ್ಲಾಸಿಕ್ ಸಿನಿಮಾ ಅಂತ ನಾವು ಒಂದು ಪಟ್ಟಿಯನ್ನು ಮಾಡುವಾಗ ಖಂಡಿತವಾಗಿಯೂ ಅಲ್ಲಿ ಗೈಡ್ ಚಿತ್ರವನ್ನು ಮರೆಯೋದಕ್ಕೆ ಅಥವಾ ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯ ಒಂದು ಸ್ಟೇಟಸನ್ನು ಅದು ಪಡ್ಕೊಂಡಿದೆ. ಇಷ್ಟೆಲ್ಲ ಶ್ರಮ ವಹಿಸಿ ದೇವಾನಂದ್ ಅವರು ತೆರೆಗೆ ತಂದ ಈ ಚಿತ್ರಕ್ಕೆ ಅದರ ಮೂಲ ಲೇಖಕರಿಂದ ಶಹಬಾಜ್ಗಿರಿ ಸಿಗದೇ ಇದ್ದರೂ ಸಹ ಪ್ರೇಕ್ಷಕರಿಂದ ಶಹಬಾಜ್ಗಿರಿ ಸಿಗುತ್ತೆ, ಜೊತೆಗೆ ಯಶಸ್ಸು ಕೂಡ ಸಿಗುತ್ತೆ. ಆದರೆ ಈ ಚಿತ್ರ ಆ ವರ್ಷದ ಫಿಲ್ಮ್ಫೇರ್ ಪ್ರಶಸ್ತಿಗಳ ವಿಭಾಗದಲ್ಲಿ 9 ವಿಭಾಗಗಳಿಗೆ ನಾಮನಿರ್ದೇಶನವಾಗಿ ಒಂದು ದಾಖಲೆಯನ್ನೇ ನಿರ್ಮಾಣ ಮಾಡುತ್ತೆ. ಜೊತೆಗೆ 7 ವಿಭಾಗಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಮತ್ತೊಂದು ದಾಖಲೆಯನ್ನು ಬರೆಯುತ್ತೆ. ಆ 7 ವಿಭಾಗಗಳಲ್ಲಿ ಶ್ರೇಷ್ಠ ಚಿತ್ರ, ಶ್ರೇಷ್ಠ ನಿರ್ದೇಶಕ, ಶ್ರೇಷ್ಠ ನಟ ಹಾಗೂ ಶ್ರೇಷ್ಠ ನಟಿ ಈ 4 ಪ್ರಶಸ್ತಿಗಳನ್ನು ಪಡೆಯುವ ಮೂಲಕ
ಮೊದಲ ಬಾರಿ ಆ ಸಾಧನೆ ಮಾಡಿದ ಒಂದು ಚಿತ್ರವಾಗಿ ದಾಖಲೆಯನ್ನು ಬರೆಯುತ್ತೆ. ಆದರೆ 9 ವಿಭಾಗಗಳಿಗೆ ನಾಮನಿರ್ದೇಶನವಾಗಿದ್ದ ಚಿತ್ರದಲ್ಲಿ 2 ವಿಭಾಗಗಳಿಗೆ ಪ್ರಶಸ್ತಿ ಸಿಗಲಿಲ್ಲ. ಅದು ಯಾವುದು ಅಂದರೆ, ಒಂದು ಸಂಗೀತ ನಿರ್ದೇಶನಕ್ಕಾಗಿ ಎಸ್ ಡಿ ಬರ್ಮನ್ ಅವರಿಗೆ ಸಿಗಬೇಕಾಗಿದ್ದಂಥ ಪ್ರಶಸ್ತಿ, ಮತ್ತೊಂದು ಶ್ರೇಷ್ಠ ಗಾಯನಕ್ಕಾಗಿ ಲತಾ ಮಂಗೇಶ್ಕರ್ ಅವರಿಗೆ ಸಿಗಬೇಕಾಗಿದ್ದಂಥ ಪ್ರಶಸ್ತಿ. ನೋಡಿ, ಈ 2 ಪ್ರಶಸ್ತಿಗಳು ಅದೇ ವರ್ಷ ತೆರೆಗೆ ಬಂದ ಒಂದು ಸಾಧಾರಣ ಕಮರ್ಷಿಯಲ್ ಚಿತ್ರ ಸೂರಜ್, ನಮ್ಮ ಕಠಾರಿ ವೀರಕೇಸರಿ ಈ ಥರದ ಕಥೆಯನ್ನು ಹೊಂದಿದ್ದಂಥ ಒಂದು ಚಿತ್ರ, ಕಾಲ್ಪನಿಕ ಜಾನಪದ ಚಿತ್ರ. ಆ ಚಿತ್ರದ ಸಂಗೀತ ನಿರ್ದೇಶನಕ್ಕಾಗಿ ಶಂಕರ್ ಜೈಕಿಶನ್ ಅವರಿಗೆ ಆ ವರ್ಷದ ಪ್ರಶಸ್ತಿ ಬರುತ್ತೆ. ಜೊತೆಗೆ ಶ್ರೇಷ್ಠ ಗಾಯನಕ್ಕಾಗಿ ಮೊಹಮ್ಮದ್ ರಫಿ ಅವರಿಗೆ ಪ್ರಶಸ್ತಿ ಬರುತ್ತೆ. ಬಾಕ್ಸ್ ಆಫೀಸ್ನಲ್ಲಿ ಗೆಲ್ಲುವ ಮೂಲಕ ಹಾಗೂ ಫಿಲ್ಮ್ಫೇರ್ ಪ್ರಶಸ್ತಿಗಳ ವಿಭಾಗದಲ್ಲಿ ದಾಖಲೆಯನ್ನು ಮಾಡುವ ಮೂಲಕ ಚಿತ್ರ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸುತ್ತೆ. ಅದೇ ವರ್ಷ ಆಸ್ಕರ್ ಪ್ರಶಸ್ತಿಗೆ ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ ಎನ್ನುವ ವಿಭಾಗದಲ್ಲಿ ಕಳಿಸಲ್ಪಡುತ್ತೆ. ಆದರೆ ಅದು ನಾಮನಿರ್ದೇಶನ ಆಗಲಿಲ್ಲ. ನೋಡಿ, 10 ಹಾಡುಗಳೊಂದಿಗೆ ಹಿಂದಿಯಲ್ಲಿ ತೆರೆ ಕಂಡು ಯಶಸ್ಸನ್ನು ಕಂಡಂಥ ಈ ಕಥೆಯನ್ನು ಇಂಗ್ಲೀಷ್ನಲ್ಲಿ ತೆರೆಗೆ ತರುವಾಗ ಆ ಹಾಡುಗಳೆಲ್ಲವನ್ನೂ ಕೈ ಬಿಡ್ತಾರೆ. ಜೊತೆಗೆ ನಿರೂಪಣಾ ವಿಧಾನ ಕೂಡ ಇಲ್ಲಿ ಭಾರತೀಯ ಪ್ರೇಕ್ಷಕರಿಗೆ ಉಣಬಡಿಸುವ ರೀತಿಯಲ್ಲಿ ಇರಲಿಲ್ಲ. ಪಾಶ್ಚಾತ್ಯ ವೀಕ್ಷಕರನ್ನು ಮನಸ್ಸಿನಲ್ಲಿಟ್ಕೊಂಡು ಬೇರೆಯದೇ ರೀತಿಯಲ್ಲಿ ಆ ಚಿತ್ರವನ್ನು ತೆರೆಗೆ ತರ್ತಾರೆ. ಆದರೆ ಮಹತ್ವಾಕಾಂಕ್ಷೆಯ ಆ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಸೋಲನ್ನು ಕಾಣುತ್ತೆ. ನೋಡಿ, ಒಂದು ಕಾಲಘಟ್ಟದಲ್ಲಿ ಹಿಂದಿ ಬೆಳ್ಳಿ ತೆರೆಯನ್ನು ಆಳಿದವರು ರಾಜ್ ಕಪೂರ್, ದಿಲೀಪ್ ಕುಮಾರ್ ಹಾಗೂ ದೇವಾನಂದ್ ಅವರು. ಇವರ ಪೈಕಿ ರಾಜ್ ಕಪೂರ್ ಅವರು ಸಾಕಷ್ಟು ಬೇಗ ಆ ಒಂದು ಕ್ಷೇತ್ರದಿಂದ ನಿರ್ಗಮಿಸ್ತಾರೆ. ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ಅವರು ಮಾಡಿದ್ರೂ ಸಹ ಅಭಿನಯದಲ್ಲಿ ಹೆಚ್ಚು ತೊಡಗಿಕೊಳ್ಳೋದಿಲ್ಲ. ಆದರೆ ದಿಲೀಪ್ ಕುಮಾರ್ ಅವರು ನಾಯಕ ಪಾತ್ರಗಳಿಂದ ಚರಿತ್ರ ಪಾತ್ರಗಳಿಗೆ ಹೊರಳಿಕೊಂಡು ಸಾಕಷ್ಟು ಸಾಧನೆಯನ್ನು ಮಾಡ್ತಾ ಹೋಗ್ತಾರೆ. ಆದರೆ ಈ 3 ಪೈಕಿ ದೇವಾನಂದ್ ಅವರು ಒಬ್ಬರು ಮಾತ್ರ ಮುಂದೆ ಕೂಡ ನಾಯಕರಾಗಿಯೇ ಅನೇಕ ಚಿತ್ರಗಳಲ್ಲಿ ಅಭಿನಯಿಸ್ತಾರೆ, ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಅವರದೇ ಆದಂಥ ಪ್ರೇಮ್ ಪೂಜಾರಿ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಸೋಲನ್ನು ಕಾಣುತ್ತೆ. ಆದರೆ ಮುಂದೆ ಹರೇ ರಾಮ ಹರೇ ಕೃಷ್ಣ ಚಿತ್ರ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ. ಹೀಗೆ ಹಿಂದಿ ಬೆಳ್ಳಿ ತೆರೆಯಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ ದೇವಾನಂದ್ ಅವರು ನಿರ್ಮಾಣ ಮಾಡಿದ ಗೈಡ್ ಚಿತ್ರದ ಈ ಒಂದು ಸ್ವಾರಸ್ಯಕರವಾದ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.